ಅವಾಗ ಹೇಳಿದರು 200 ಯೂನಿಟ್ ಫ್ರೀ. ಈಗ ಯಾಕೆ ಕಂಡೀಷನ್ನು? ಅವಾಗ ಬೇಕೋ ಬೇಡವೋ? ಈಗ ಬೇಡ ಅಂದವರು ನೀವು ಅದನ್ನು ಗಿವ್ ಇಟ್ ಪಾಲಿಸಿ ಮೂಲಕ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಆವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್ನು? ಈಗ ಯಾಕೆ ಮನೆ ಮನೆಗೆ ಹೋಗಿ ಪರಿಷ್ಕರಣೆ? ಉದ್ದೇಶ ಏನು ಹೇಳಿ? ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಮತ್ತು ನಮಗೆ ಸರ್ಕಾರದ ಮೌನ ಅರ್ಥ ಆಗ್ತಿಲ್ಲ. ಗೃಹಲಕ್ಷ್ಮಿ CAG ಹೇಳಿದೆ, ನಕಲಿ ಖಾತೆಗಳಿಗೆ ಹಣ ಹೋಗಿದೆ, ಒಂದೇ ಖಾತೆಗೆ ಹಣ ಹೋಗಿದೆ, ಸತ್ತವ್ರ ಹೆಸರಿಗೆ ಹಣ ಹೋಗಿದೆ. ಇದು CAG ಹೇಳ್ತಾ ಇದೆ. ತನಿಖೆಗೆ ಯಾಕೆ SIT ಮಾಡ್ತಿಲ್ಲ? ಯಾಕೆ FIRನ ಇವತ್ತಿನವರೆಗೂ ದಾಖಲಿಸ್ಕೊಂಡಿಲ್ಲ? ಬಡವರ ಹೆಸರಿನಲ್ಲಿ ಲೂಟಿ ಮಾಡೋದನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ಕೊಳುತ್ತಾ? ಯಾಕೆ ಇವತ್ತಿನವರೆಗೂ SIT ರಚನೆ ಮಾಡಿಲ್ಲ? ಮತ್ತು ಯಾಕಾಗಿ FIR ದಾಖಲಿಸಿಲ್ಲ? ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಯಿತು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಖಾತೆಗೆ ಜಮಾ ಆಗಿಲ್ಲ 2 ತಿಂಗಳದು ಅಂತ ಆರಂಭದಲ್ಲಿ ಉಡಾಫೆ ಮಾತಾಡಿದ್ರು ಅವತ್ತಿನ ಸಚಿವರು. ಮಹೇಶ್ ತೆಂಗಿನಕಾಯಿ ಅವರು ದಾಖಲೆಗಳನ್ನು ತಂದಿಟ್ಟರು. ವಿಧಾನಸಭೆಯಲ್ಲಿ ಬಹಳ ದೀರ್ಘ ಚರ್ಚೆ ಆಯಿತು. ಸುರೇಶ್ ಕುಮಾರ್ ಅವರು ಹೈದರಾಲಿ ಲೆಕ್ಕದ ವಿವರವನ್ನು ಸದನದ ಮುಂದಿಟ್ಟರು. ಹೈದರಾಲಿ ಹೇಗೆ ತನ್ನ ಸೈನಿಕರಿಗೆ ಸಂಬಳ ಕೊಡಬೇಕಾದ್ರೆ ದಿನ ಮುಂದೂಡ್ತಾ ತಿಂಗಳ ಸಂಬಳನೇ ವರ್ಷದ ಕೊನೆಗೆ 1-2 ತಿಂಗಳ ಸಂಬಳವನ್ನೇ ಹೇಗೆ ಎಗರಿಸ್ತಾ ಇದ್ದ ಅನ್ನೋದನ್ನು ಹೇಳಿದರು. ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಹೇಳಿದರು. ಎಲ್ಲೋಯ್ತು ಹಣ? ಆ ಹಣ ಎಲ್ಲಿ ಹೋಯ್ತು? ಇದ್ರ ತನಿಖೆಗೆ ಯಾಕೆ ಆದೇಶ ಮಾಡಿಲ್ಲ? ಈಗ CAG ವರದಿ ಮತ್ತು ಅವತ್ತು ಸರ್ಕಾರ ನಿರುತ್ತರವಾಗಿದ್ದನ್ನು ನೋಡಿದಾಗ ಯಾಕೋ ಒಂದು ದೊಡ್ಡ ಷಡ್ಯಂತ್ರನೇ ಮಾಡ್ದಂಗಿದೆ. ಬಡವರ ಹೆಸರಿನಲ್ಲೇ ಲೂಟಿ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಈಗ ED ಮತ್ತು CBI ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಹೇಗೆ ಶೆಲ್ ಕಂಪನಿಗಳಿಗೆ, ಮುಂಬೈ ಬೇಸ್ಡ್ ಸೆಲ್ ಕಂಪನಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದನ್ನು ವಿವರವಾಗಿ ವರದಿ ಮಾಡಿದೆ. ಅದನ್ನೆಲ್ಲ ನೋಡಿದಾಗ ಇದು ಕೂಡ ಅದೇ ರೀತಿಯ ಒಂದು ಅಕ್ರಮ ಆಗಿರ್ಬೋದು ಅನ್ನುವಂಥ ಅಕ್ರಮದ ವಾಸನೆ ಬಡಿತಾ ಇದೆ. ಇದಕ್ಕೆ ಸರ್ಕಾರ ತಕ್ಷಣ ಕೇಸ್ ದಾಖಲಿಸ್ಕೊಳ್ಬೇಕು. CAG ವರದಿ ಆಧಾರದಲ್ಲೇ ಕೇಸ್ ದಾಖಲಿಸ್ಕೊಳ್ಬೇಕು ಮತ್ತು ವಿಶೇಷ ತನಿಖೆಗೆ ಒಂದು ತಂಡವನ್ನು ನಿಯುಕ್ತಿ ಮಾಡಬೇಕು ಅಂತ ಆಗ್ರಹಿಸ್ತೇನೆ.